ನೀವು ಮಾಡ್ತಾ ಇರೋ 420 ಕೆಲಸ ಸರಿ ಇಲ್ಲ, ಅದಕ್ಕೆ ಭಯ. ನಿಮ್ಗೆ ಜನರು ಹೊಡಿಬೋದು ಅನ್ನೋ ಭಯ ಇದೆ. ಯಾಕೆ ಬರ್ಲಿಲ್ವಾ? ಅವ್ನಿಗೆ ನೋವುಮಾನ ಆಯ್ತದೆ ಅಂತ ಬರ್ಲಿಲ್ಲ. ನಮ್ಮೂರಿಗೆ ಕೆರೆದೇಟ್ ತಿನ್ಕೊಂಡು ಹೋಗ್ಬೇಕು ಅಂತ ಬರ್ಲಿಲ್ಲ. ಹೋರಾಟ ಸ್ಟಾರ್ಟ್ ಮಾಡಿ ಒಂದ್ 2 ವರ್ಷ ಹತ್ರ ಆಯ್ತು. 2 ವರ್ಷದಿಂದ ಒಬ್ರು ಬಂದಿಲ್ಲ ಇಲ್ಲಿ ನಮ್ಮ ರೈತರನ್ನ ಕೇಳೋದಕ್ಕೆ. ಮತ್ತೆ 2.25 ಕೋಟಿ ಇಲ್ಲ 20 ಕೋಟಿ ಕೊಟ್ರು ನಾವು ಕೊಡೋದಿಲ್ಲ. ಓದಿನ ಮಕ್ಕಳುಗಳಿಗೆ ನ್ಯಾಯವಾಗಿ ಕೆಲಸ ಇದ್ರ ನಾವು ಭೂಮಿ ಮಾರ್ಬಿಟ್ಟು ಮಕ್ಕಳುಗಳನ್ನ ಓದಿಸ್ಬೇಕಾ? ವ್ಯವಸಾಯದನೇ ಜೀವನ. ನಮ್ಮ ಮಕ್ಳು ಮರಿನೆಲ್ಲ ಸಾಕ್ಬೇಕಾದ್ರೆ ನಾವ್ ವ್ಯವಸಾಯದಿಂದಾನೆ ಈ ಜೀವನನ ಕಿತ್ಕೊಳಕ್ ಬಂದವ್ ನಾವು. 2 ಕೋಟಿ ಕೊಟ್ರೇನು 10 ಕೋಟಿ ಕೊಟ್ರೇನು ಭೂಮಿ ಅದಕ್ಕಿಂತ ಬೆಲೆ ಬಾಳುತ್ತೆ. ಹೊಡಿಯಲ್ಲ ಬಡಿಯಲ್ಲ, ನೀವ್ ಯಾಕೆ ಎದ್ರುಕೊಂಡು ಎಲ್ಲೋ ಕುತ್ಕೊಂಡು ಯಾಕೆ ಹೇಳ್ತಿದ್ದೀರಾ? ಬಂದು ರೈತರು ಮುಂದೆ ಅವ್ರು ಮಾತಾಡೋ ಇದಿಲ್ಲ ಮೇಡಮ್, ಅವ್ರ ದುಡ್ಡಿನ ಆಂಬಾವದಲ್ಲಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಭೂಮಿ ಬಿಡಲ್ಲ. ನಮ್ಮ ಹೆಣ್ಣಿನ ಮೇಲೆ ಅವ್ರು ಬಂದು ದಾಟ್ಕೊಂಡು ಹೋಗ್ಬೇಕು. ವೋಟ್ ಹಾಕಿ ನಾವ್ ಮಾತ್ರ ಸೀಟ್ ಕೊಡ್ಬೋದು, ನಮ್ ಕಷ್ಟ ಸುಖ ಕೇಳಕ್ಕೆ ಅವ್ರಿಲ್ವಾ? ಅಧಿಕಾರ ಇನ್ನು 2 ವರ್ಷ ಮಾತ್ರ ಹಿಂಗ್ ಶಾಶ್ವತ ಇರೋದು. ರೈತರೇ ಬೇಕು ಮುಂದಕ್ಕೆ, ರೈತರಿಂದ ನೀವು ಬದುಕ್ತಿದ್ದೀರಾ. ಭೂಮಿ ಕಿತ್ಕೋಬೇಕು ಅಂತ ಅವ್ರು ಪ್ಲಾನ್ ಮಾಡ್ತಾ ಇದ್ದಾರೆ. ಇವತ್ತು ನಾವು ಸವಾಲ್ ಹಾಕಿದ್ವಿ ಸರ್ಕಾರಕ್ಕೆ. ನಮ್ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಕರೆಸಿ ನಾವು ಸವಾಲ ಆಹ್ವಾನ, ಡಿ ಕೆ ಶಿವಕುಮಾರ್ಗೂ ಆಹ್ವಾನ ಕೊಟ್ಟಿದ್ವಿ. ಬನ್ನಿ ರಾಜರೋಷವಾಗಿ ಬನ್ನಿ, ನೀವು ನಮ್ಮ ಧರಣಿ ಸ್ಥಳದಲ್ಲಿ ಬಂದು ನಮ್ಮ ರೈತ ಸಮ್ಮುಖದಲ್ಲಿ ನಮ್ಗೆ ಪರಿಹಾರ ಕೊಡಿ, ನಮ್ಗೆ 80% ಯಾರಿದ್ದಾರೆ ತೋರಿಸಿ ಅಂತ ಹೇಳಿದ್ರೆ, ಅದಕ್ಕೂ ನಮ್ ನಿನ್ನೆ ಬಾಲಕೃಷ್ಣ ಅವ್ರು ಹೇಳಿದ್ರು ಇಲ್ಲ ದುಡ್ಡು ಕೊಟ್ಟು ಕರ್ಸ್ಕೊತಿದ್ದಾರೆ ಬೇರೆ ಕಡೆಯಿಂದ. ನಮ್ಮ ಬಾಲಕೃಷ್ಣ ಅಣ್ಣ, ನಾವ್ ಯಾರನ್ನ ದುಡ್ಡು ಕೊಟ್ಟು ನಾವು ರೈತರು ಅಣ್ಣ, ನಿಜವಾದ ರೈತರು ಯಾರು ದುಡ್ಡು ಕೊಟ್ಟು ನಮ್ ಯಾರ ರೈತರುಗಳನ್ನ ನಾವು ಕರ್ಸ್ಕೊತಿಲ್ಲ. ನಾವು ನಿಜವಾದ ರೈತರು. ನಾವು ನಿಮ್ಗೆ ಅಷ್ಟು ಡೌಟ್ ಇದ್ರೆ ಬನ್ನಿ, ಆಧಾರ್ ಕಾರ್ಡು ಪಾಣಿ ವಿತ್ ಸಮೇತ ನಾವು ತಂದು ಕುತ್ಕೊಂಡಿದ್ವಿ. ಈಗಲೂ ಬನ್ನಿ, ಕುತ್ಕೊಂಡಿದೀವಿ. ನಾವು ನಿಮ್ನ ಆಹ್ವಾನ ಮಾಡ್ತೀವಿ. ನಿಮ್ಗೆ ಯಾರು ಹೊಡಿಯಲ್ಲ ಬಡಿಯಲ್ಲ. ನೀವ್ ಯಾಕೆ ಎದ್ರುಕೊಂಡು ಎಲ್ಲೋ ಕುತ್ಕೊಂಡು ಯಾಕೆ ಹೇಳ್ತಿದ್ದೀರಾ? ನೀವ್ ಯಾರೋ ಆ ಕಡೆಗೆ 4 ಬಸ್ 5 ಬಸ್ ಮಾಡಿ 500,000 ಕೊಟ್ಟು ನೀವು ಕರ್ಸ್ಕೊಳ್ತಿದ್ದಾರೆ. ನಕಲಿ ರೈತರುಗಳನ್ನ ಕರ್ಸ್ತಾ ಇದ್ದೀರಾ. ಅವ್ರನ್ನೂ ಕರ್ಸಿ ಇಲ್ಲಿಗೆ ಆಧಾರ್ ಕಾರ್ಡ್ ತಗೊಂಡ್ ಬನ್ನಿ, ತೋರಿಸಿ ಅವ್ರು ಯಾರು ಪ್ರೂವ್ ಅಂತ ತೋರಿಸಿ. ನಾವು ಸುಮ್ನೆ ಯಾಕ್ರಿ ಜನರು ಒಟ್ಟು ರೈತರುಗಳ ಮೇಲೆ ಕಲಾ ತರಿಸಿದ್ರೆ ಅಣ್ಣ ತಂದಿರ್ತಾರ ಜನ ಬದುಕ್ತಿದೀವಿ ನಾವು ರೈತರುಗಳು. ಆ ಒಗ್ಗಟ್ಟನ್ನ ಯಾಕೆ ಹೊಡೆಯೋ ಕೆಲಸ ಮಾಡ್ತೀವಿ? ನೀವು ದುಡ್ಡಿನ ಆಸೆಗೋಸ್ಕರ ಜನಗಳ ಜೀವನ ಜೊತೆ ಯಾಕೆ ಚೆಲ್ಲಾಟ ಆಡ್ತಿದ್ದೀರಾ ಹೇಳಿ ಮೇಡಮ್? ಇಲ್ಲಿ ಇಂಥದ್ದು ಬೆಳೆಯಲ್ಲ ಅನ್ನೋದಿಲ್ಲ ಮೇಡಮ್. ನಮ್ಮ ಪ್ರದೇಶದಲ್ಲಿ ಏನ್ ಬೆಳೆಯಲ್ಲ ಅಂತ ಕೇಳಿ ನಾವ್ ಹೇಳ್ತೀವಿ. ಒಂದ್ ತಿಂಗಳಿಗೆ 6 ರಿಂದ 7 ಲೀಟರ್ ಹಾಲು ಕಳಿಸ್ತಿದ್ವಿ ನಾವು ಇಡೀ ಬೆಂಗಳೂರು ಡೈರಿಗೆ. ಇಂಥ ಭೂಮಿನ ಕಿತ್ಕೊಂಡ್ ಮೇಲೆ ನಾವ್ ಏನ್ ಬೆಳೆಯಕ್ಕಾಗುತ್ತೆ? ಈಗ ನಾಳೆ ಪರಿಸರ ದಿನಾಚರಣೆ ಅಂದ್ಬಿಟ್ಟು 1.5 ಲಕ್ಷ ಗಿಡಗಳು ನೆಡಿ ಅಂತ ಅವ್ರು ಆಹ್ವಾನ ಕೊಟ್ಟಿದ್ದಾರೆ. ಅಲ್ಲ ಅಣ್ಣ, ನೀವು 1.5 ಲಕ್ಷ ಗಿಡ ನೆಡೋ ಅಷ್ಟು ನಿಮ್ಗೆ ಇದಿದೆ. ಅದೇ 1.5 ಲಕ್ಷ ಗಿಡನ ಇಲ್ಲಿ ಬಂದು ಉಳಿಸಿ, ಅದನ್ನ ನೀವು ಇದು ನೀವು ತಗೊಳ್ಳಿ, ನೀವು ಕ್ರೆಡಿಟ್ ತಗೊಳ್ಳಿ ಮೇಡಮ್. ಅವ್ರು ಬಂದು ರೈತರು ಮುಂದೆ ಅವ್ರು ಮಾತಾಡೋ ಇದಿಲ್ಲ ಮೇಡಮ್, ಅವ್ರ ದುಡ್ಡಿನ ಆಂಬಾವದಲ್ಲಿದ್ದಾರೆ. ದುಡ್ಡಿದೆ, ದುಡ್ಡು ಯಾವ್ದು ಶಾಶ್ವತ ಅಲ್ಲ, ಅಧಿಕಾರ ಶಾಶ್ವತ ಅಲ್ಲ. ದುಡ್ಡಿದೆ ಅಂದ್ಬಿಟ್ಟು ಇವತ್ತು ಏನ್ ಬೇಕಾದ್ರೂ ನೀವು ಮಾಡೋದಲ್ಲ. ಅಧಿಕಾರ ಇನ್ನು 2 ವರ್ಷ ಮಾತ್ರ ಹಿಂಗ್ ಶಾಶ್ವತ ಇರೋದು. ರೈತರೇ ಬೇಕು ಮುಂದಕ್ಕೆ, ರೈತರಿಂದ ನೀವು ಬದುಕ್ತಿದ್ದೀರಾ. ರೈತರು ಬೆಳೀತಿರೋ ದುಡ್ಡು, ರೈತರು ಬೆಳೀತಿರೋ ಬೆಳೆಯಿಂದ ನೀವು ಜೀವನ ಇದ್ ಮಾಡ್ತೀರಾ, ಅನ್ನ ತಿಂತಿದ್ದೀರಾ. ದಯವಿಟ್ಟು ರೈತರಿಗೆ ಬೆಲೆ ಕೊಟ್ಟು ರೈತರು ಅನ್ನ ತಿನ್ನೋ ಋಣ ತೀರಿಸಿ. ನೀವು ಇವತ್ತು ಏನ್ ಡಿ ಕೆ ಮುಖ್ಯಮಂತ್ರಿ ಅವರು ಕುಮಾರಸ್ವಾಮಿ ಅವ್ರು ಬಂದಿದ್ದಾರೆ, ಬನ್ನಿ ನೀವು ಬನ್ನಿ ರಾಜರೋಷವಾಗಿ, ನಾವು ಆಹ್ವಾನ ಕೊಡ್ತೀವಿ. ಬನ್ನಿ ಮಾತಾಡಿ ಅಷ್ಟೇ. ನಮ್ಗೆ 2 ಎಕರೆ ಇದೆ, ಇದು ಸೀಮೆ ಹುಲ್ಲಾಗ್ತಿದ್ವಿ, ತೆಂಗು ಇದೆ, ಮಾಮೂಲಿ ಹಸ್ಗಳಿಗೆಲ್ಲ ಹುಲ್ಲಾಕೊಂಡು ಹಸ್ಗಳು ಐತೆ, ಆಡ್ಮರಿಗಳು ಐತೆ, ಎಲ್ಲ ನೋಡ್ತಾ ಇದೀವಿ. ಇವ್ರು ಈ ತರ ಮಾಡ್ಬಿಟ್ಟು ನಮ್ಗೆ 1.5 ವರ್ಷದಿಂದ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ಅಕ್ಕ. ನಮ್ಗೆ ನಮ್ ಭೂಮಿನ ಬಿಟ್ಕೊಡಕ್ ನಾವು ಯಾವ್ದೇ ಕಾರಣಕ್ಕೂ ಒಪ್ಪಲ್ಲ ಅಕ್ಕ. ಅದೇಳಲ್ವಾ, ನಾವು ನಮ್ ಪ್ರಾಣ ಹೋದ್ರು ಭೂಮಿ ಕೊಡಲ್ಲ. ನಾವ್ ಇದನ್ನೇ ನಂಬ್ಕೊಂಡು ಈ ಮಟ್ಟಕ್ಕೆ ಇದೀವಿ. ನಾವು ಭೂಮಿನೇ ಕೊಡಕ್ಕಾಗುತ್ತೆ? ಇಲ್ಲೇ ಕಣ್ಣಾಕ್ಬೇಕಾದ್ರೆ ಡಿ ಕೆ ಶಿವಕುಮಾರ್ಗೆ ಕನಕಪುರದಲ್ಲಿ ಮೊನ್ನೆ ಮಾತಾಡಿದ್ದಾರೆ. ಅಲ್ಲಿ ಅವ್ರ ರೈತರಿಗೆ 1 ಇಂಚು ಕೊಡ್ಬೇಡ್ರಿ ಅಂತ ಹೇಳಿದ್ದಾರೆ. ಅಭಿವೃದ್ಧಿ ಮಾಡಕ್ ಇದೊಂದೇ ಬೇಕಾ? ಕುಮಾರಸ್ವಾಮಿ ಕೂಸು ಅಂತಾರೆ. ಕುಮಾರಸ್ವಾಮಿ ರೆಡ್ ಝೋನ್ ಮಾಡಿರೋದಕ್ಕೆ ಯಾವಾಗ ನಾವು ಕುಮಾರಸ್ವಾಮಿ ಅಕ್ವೈರ್ ಮಾಡ್ಬಿಟ್ಟಿದ್ರೆ ಇವತ್ತು ನಾವು ಬೀದಿಗೆ ಬೀಳ್ತಾ ಇದ್ದೋ. ಇವತ್ತು ಮಾಡ್ಬಿಟ್ಟಿದ್ವಿ, ಬೀದಿಗೆ ಬೀಳ್ತಾ. ಇವಾಗ ನೋಡಿ ಏನಿಲ್ಲ, ನಮ್ ಭೂಮಿನ ಉಳಿಸ್ಕೊಂಡು ಈ ಮಟ್ಟಕ್ಕೆ ಬಂದಿದೀವಿ. ನಾವು ಭೂಮಿನ ಯಾವ್ದೇ ಕಾರಣಕ್ಕೂ ಕೊಡಲ್ಲ ಅಕ್ಕ. ಅವ್ರು ಎಷ್ಟು 2 ಕೋಟಿ ಕೊಟ್ರೇನು 10 ಕೋಟಿ ಕೊಟ್ರೇನು ಭೂಮಿ ಅದಕ್ಕಿಂತ ಬೆಲೆ ಬಾಳುತ್ತೆ. ಭೂಮಿನ ಯಾರಾದ್ರೂ ಕೊಡ್ತಾರ? ಒಂದೊಂದ್ ರೂಪಾಯಿನ ಕೂಡಾಕೊಂಡು ನಾವು ಭೂಮಿ ತಗೊಳ್ತೀವಿ. ಭೂಮಿ ಮಾರ್ಕೋತಾರ ಅಕ್ಕ? ರೈತರು ಮಾರ್ಕೊಳಲ್ಲ ತಾನೆ. ನಾವು ಭೂಮಿ ನಂಬ್ಕೊಂಡೆ ನಾವು ಈ ಮಟ್ಟಕ್ಕೆ ಇರೋದಕ್ಕ. ಮತ್ತೆ 80% ಜನ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಬಂದ್ ನೋಡಿದಾರ? ಇಲ್ಲಿ ಎಷ್ಟು ಜನ ಸೇರವ್ರಿ ಇವತ್ತಕ್ಕ? ನಿನ್ನೆಯಿಂದ ಅವ್ರು 20% ಅಕ್ವೈರ್ ಬೇಕು ಅನ್ನೋರು ನಿನ್ನೆಯಿಂದ ಟೆಂಟ್ ಹಾಕೊಂಡ್ ಕುಂತವ್ರೆ. 1.5 ವರ್ಷದಿಂದ ಇರ್ಲಿಲ್ಲ. ನಾವು 1.5 ವರ್ಷದಿಂದ ಇದೇ ಬೀದಿ, ನಮ್ಗೆ ಸೀಟ್ ಹಾಕಿಸ್ಕೊಳಕ್ಕೂ ಜಾಗ ಕೊಟ್ಟಿರ್ಲಿಲ್ಲ ಗೊತ್ತಾಕ. ಟಾರ್ಪಲ್ ಕಟ್ಕೊಂಡ್ ಕುಂತಿದ್ದೋ. ಮನೆ ಸೀಟ್ ಹಾಕಿಸ್ತೋ ಇಲ್ಲಿ. ಎಲ್ಲ ಹಿಂಗ್ ಮಾಡ್ತಾ ಇದಾರೆ. ಏನ್ ಮಾಡೋಣ ಅಕ್ಕ? ಡಿ ಕೆ ಶಿವಕುಮಾರ್ ಎಲ್ಲೋ ಹೋಗಿ ಗಿಡ ನೆಡ್ತಾ ಇದಾರೆ. ಇವತ್ತು ಇಲ್ಲಿ ಮರಣ ಹೋಮ ಮಾಡಕ್ ನಿಂತಿದ್ದಾರೆ. ಏನೇನು ಬಾಯಿಗೆ ಬಂದಿದ್ದೆಲ್ಲ ಮಾತಾಡಕ್ಕೆ ಅಲ್ಲಿ ಕುಂತ್ಕೊಂಡ್ ಸಾಕಾಗಲ್ಲ, ಇಲ್ಲಿ ಬಂದ್ ನೋಡ್ಬೇಕು. ಎಷ್ಟು ತೆಂಗಿನ ಮರ, ಅಡಿಕೆ ಮರ ಎಲ್ಲ ಬೆಳಿತೇವೆ. ಆರೆಂಜು ಪ್ರತಿ ಒಂದನ್ನು ಹಾಕೊಂಡಿದೀವಿ. ಇಲ್ಲಿ ಅವ್ರು ಹೇಳಕ್ ಹೆಂಗಿ ಮನ್ಸು ಬರುತ್ತೆ? ಜಮೀನ್ ಅಂತೂ ಬಿಟ್ಕೊಡ ಅದೇ ಹೇಳಲ್ವಾ? ಈ ಹೋರಾಟ ಮಾಡ್ತಾ ನಮ್ ಭೂಮಿ ಉಳಿಸ್ಕೊಳಕ್ಕೆ. ನಮ್ ಪ್ರಾಣ ಹೋದ್ರೂ ಅಷ್ಟೇ ಅಕ್ಕ, ನಾವ್ ಜಮೀನ್ ಬಿಟ್ಕೊಡಲ್ಲ.
ಯಾವತ್ತೋ ಸಾಯ್ಬೇಕು, ಭೂಮಿ ಉಳಿಸ್ಕೊಂಡೆ ಸಾಯ್ನ. ನಮ್ಮ ಮಕ್ಳು ಮರಿ ಎಲ್ಲೋಗುತ್ತೆ ಕೈ ಎರಡು ಅವ್ನು ಎಂಚುಲ್ ಕಾಸಿ ಕೊಡೋರಲ್ಲ, ಅವ್ನು ದುಡ್ಡು ಕೊಡ್ತಾನೆ ಅಂದ್ರೆ ಇವತ್ತಿರುತ್ತೆ ನಾಳೆ ಇರುತ್ತೆ. ಆಮೇಲೆ ನಮ್ಮ ಮಕ್ಳು ಮರಿ ಎಲ್ಲ ಬೀದಿಗೆ ಬರ್ಬೇಕಾ? ಅವ್ನಿಗೆ ಇವಾಗ ಎಷ್ಟು 25 ವರ್ಷಕ್ಕಂತ ಅಷ್ಟೇ ಕೆಲಸ ಇರೋದು. ಆಮೇಲೆ ವಯಸ್ಸೈತೆ 35 ವರ್ಷ 40 ವರ್ಷಕ್ಕೆಲ್ಲ ಅವ್ರು ಕೆಲ್ಸದಾಗೆ ತಗೊಳಲ್ಲ. ಇಲ್ಲಿ ಎಷ್ಟೋ ಜನಕ್ಕಕ್ಕ ಇದು ಓದಿಲ್ಲ ಮಾಡ್ಲಿಲ್ಲ, ಅವ್ರಿಗೆಲ್ಲ ಯಾವರೆಲ್ಲ ಏನ್ ಮಾಡ್ತಾರೆ? ಇವಾಗ ಹಸ್ಕೊಂಡು ನಂಬ್ಕೊಂಡೆ ತಾನೇ ಇಲ್ಲಿರೋ ಹಾಲು ಕರ್ಕೊಂಡು ತಿಂಗ್ಳಿಗೆ ಅವ್ರದ್ದು ಕೊಡೋ ಅಷ್ಟು ದುಡ್ಡು ನಾವು ತಿಂಗ್ಳಿಗೆ ತೆಗಿತೀವಕ್ಕ. ರೈತರಿಗೆ ಅವ್ರು ಕೆಟ್ಟದ್ ಮಾಡಿದ್ರೆ ದೇವ್ರು ಅಂತೂ ಅವ್ನಿಗೆ ಒಳ್ಳೇದಾಗಲ್ಲ. ಡಿ.ಕೆ ಶಿವಕುಮಾರ್ ಅವ್ರಿಗೆ ನಮ್ಮ ಹೆಣ್ಮಕ್ಳು ಶಾಪ ಎಲ್ಲ ತಗ್ತದ ಅವನಿಗೆ. ದೇವರು ನಾವು ಭೂಮಿ ಉಳಿಸ್ಕೋಬೇಕು ಅಂತ ಬಂದಿದ್ದೀವಿ, ನಮ್ಮ ಭೂಮಿ ತಗೊಳ್ಳಿ ಅಂತ ಬರಲಿಲ್ಲ. ನಮ್ಮ ವ್ಯವಸಾಯದನ್ನೇ ಜೀವನ, ನಮ್ಮ ಮಕ್ಳು ಮರಿನೆಲ್ಲ ಸಾಕ್ಬೇಕಾದ್ರೆ ನಾವು ವ್ಯವಸಾಯದಿಂದಾನೆ ಈ ಜೀವನನ ಕಿತ್ಕೊಳಕ್ ಬಂದವ್ ನಾವು ಏನು ಕೂಲಿಗೆ ಹೋಗಕ್ಕೆ ನಮ್ನ ಯಾರು ತಗೊಂಡಾರಪ್ಪ? ನಮ್ಮ ಕೈಲಿ ಗೇಯಕಾಯ್ತದ? ಏನೋ ಗೇಯ್ದಾಕೋರು ನಾವು ಉಣ್ತೀವಿ, ಇನ್ನೇನು ಮಾಡೋಣ ನಾವು? ಹಸ್ಕೊಳವೆ ಹಾಲು ಕರಿತೀವಿ, ಏನೋ ಜೀವನ ಮಾಡ್ತೀವಿ. ಒಂದು ರೇಷ್ಮೆ ಮಳೆಯಲ್ಲಿ 1 ಲಕ್ಷ ಸಂಪಾದನೆ ಮಾಡ್ತೀವಿ, ಇನ್ನು ಅದ್ರ ಬಿಟ್ಟರೆ ಇನ್ಯಾವುದೂ ಇಲ್ಲ. ಅವ್ರು ಅಪಹರಿಸ್ಕೋಬೇಕು ಅಂತ ಮಾಡ್ತಾವನೆ, ನಾವು ಕೊಟ್ಬಿಟ್ಟು ಎಲ್ಗೆ ಹೋಗೋಣಪ್ಪ? ಯಾಕೆ ಬರಲಿಲ್ವಾ? ಅವ್ನಿಗೆ ಅವಮಾನ ಆಯ್ತದೆ ಅಂತ ಬರಲಿಲ್ಲ. ಇಲ್ಲೆಲ್ಲ ಜನಗಳೆಲ್ಲ ಯಾವ್ದಕ್ಕೂ ಬಿಟ್ಕೊಡಲ್ಲ, ನಾವು ಅವ್ರಿಗೆ ಕೆರ್ದೆಟ್ ತಿನ್ಕೊಳ್ಬೇಕು ಅಂತ ಬರಲಿಲ್ಲ. ನಾವು ರೇಷ್ಮೆ ಬೆಳಿತೀವಿ, ಹಸು ಕಟ್ಕೊಂಡಿದ್ದೀವಿ, ಜೋಳ ಹಾಕ್ತೀವಿ, ಮಕ್ಳು ಓದ್ತಾವ್ರೆ. ನಾನು ನಮ್ಮ ಯಜಮಾನ್ರು ವ್ಯವಸಾಯ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಜಮೀನು ಕೊಡ. ನಮ್ಮ ಜಮೀನಿಗೆ ರೈಟ್ ಕಟ್ಟಕ್ಕೆ ಇವನು ಯಾರು? ಬಾಲಕೃಷ್ಣ ಆಗಲಿ, ಡಿ.ಕೆ ಶಿವಕುಮಾರ್ ಆಗಲಿ, ಗಾಣಕಲ್ ನಟರಾಜನ್ ಯಾರೇ ಆಗಲಿ, ಇವ್ರು ಯಾರು? ನಾವು ಕಟ್ಟಬೇಕು, ಅವ್ರು ತಗೋಬೇಕು. ನಾವು ಕೊಡಲ್ಲ. ಯಾವುದೇ ಪ್ರಾಣ ಬೇಕಾದ್ರೆ ಬಿಟ್ಟು ನಾವು ಭೂಮಿ ಮಾತ್ರ ಕೊಡೋದು. ನಮ್ಗೆ 1.5 ವರ್ಷದಲ್ಲೇ ಗೊತ್ತಾಯ್ತು, ಅದು ಮುಂದೆ ಗೊತ್ತಿಲ್ಲ. ಯಾವಾಗ ನಮ್ಮ ಮಾವ ಬಂದು ಇಲ್ಲಿ ಹೇಳಿದ್ರು ಆಮೇಲೆ ಗೊತ್ತಾಯ್ತು, ನಮ್ಮ ಅದ್ರ ಮುಂದೆ ಗೊತ್ತಿಲ್ಲ. ಗೊತ್ತಾದ್ಮೇಲೆ ನಾವು ಇಲ್ಲಿ ಸ್ಟ್ರೈಕ್ ಬಂದು ರೈತರಲ್ವೇ ಸರ್ ನಮ್ಮ ಮೇಡಮ್ ಬರೇ ನಾವು ಇನ್ನೇನು ರೈತರಲ್ದಿರ ಜನಗಳು ಬಿಡ್ತಾರ ಅವನ್ನ ಬಂದರೆ ಯಾಕೆ ಬರ್ತಾನೆ? ಅದಕ್ಕೆ ಬೆದರ್ಕೊಂಡೇ ಬರಲಿಲ್ಲ. ಸವಾಲು ಹಾಕಿ ನಾನು ಬರಬೇಕಾಗಿತ್ತು, ಬಂದರೆ ನಮ್ಗೆ ಉತ್ತರ ಕೊಡಬೇಕು. ನಾವು ಪ್ರಶ್ನೆ ಕೇಳ್ತೀವಿ, ಅವ್ನು ಉತ್ತರ ಕೊಡ್ತೀವಿ. ನಾವು ಯಾವತ್ತು ಹೇಳಿದ್ವಿ ಅವನು ಕೊಡ್ತೀವಿ, ಜಮೀನು ಕೊಡ್ತೀವಿ ಅಂತ. ಕನಕಪುರದ ರೈತರು, ಈಗ ರಾಮನಗರ ರೈತರಲ್ವಾ? ಸ್ಕ್ವೇರ್ ಸ್ಟಾಪ್ ಮಾಡೋ ತನಕ ನಾವು ಹೋರಾಟ ನಿಲ್ಸಲ್ಲ. ಬರ್ಬೇಕಿತ್ತು, ಯಾಕೆ ಬರ್ಲಿಲ್ಲ ಅಂದ್ರೆ ದಮ್ಮಿದ್ದಿದ್ರೆ ಬರ್ತಾ ಇದ್ರು. ಸೀಟು ರಿಸರ್ವೇಶನ್ ಅವ್ರಿಗೋಸ್ಕರ ಇತ್ತು. ಒಬ್ರು CM ಅಂದ್ರೆ ಒಂದು ದೇಶದ ತಂದೆ ಇದ್ದಂಗೆ, ನಾವು ಮಕ್ಕಳಿದ್ದಂಗೆ. ಒಬ್ಬ ತಂದೆ ಮನೆ ಯಜಮಾನ, ಮನೆಯಲ್ಲಿ ಜನರ ಕಷ್ಟ ಸುಖ ಯಾರಿಗೆ ಏನ್ ಬೇಕು ಏನ್ ಬೇಡ ಕೇಳಿ, ಅವ್ರು ಕೇಳ್ತಾ ಇರೋ ಸರಿನಾ ತಪ್ಪಾ ಅಂತ ಡಿಸೈಡ್ ಮಾಡಿ ತಂದು ಕೊಡ್ತಾರೆ, ಅದನ್ನ ಈಡೇರಿಸ್ತಾರೆ. ಅದೇ ತರ CM ಅವರು ನಮ್ಗಳ ಕಷ್ಟ ಸುಖನ ಕೇಳೋದಕ್ಕೆ ಬರ್ಬೇಕಾಗಿತ್ತು, ಯಾವತ್ತೂ ಬರ್ಲಿಲ್ಲ, ಬರೋ ಪ್ರಯತ್ನ ಮಾಡ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಭಯ ಇದೆ. ಅವರೇ ಹೇಳಿದ್ದಾರೆ ಏನಂತ, ಇಲ್ಲಿ ಬಂದ್ರೆ ಜನರು ನನ್ ಬಟ್ಟೆ ಹರಿಬೋದು, ಕಲ್ಲಲ್ಲಿ ಹೊಡಿಬೋದು, 2 ಏಟ್ ಹಾಕ್ಬೋದು ಅಂತ. ಕಲ್ಲಲ್ಲಿ ಹೊಡಿಸ್ಕೊಳ್ಳೋ ತರ, ಬಟ್ಟೆ ಹರಿಸ್ಕೊಳ್ಳೋ ತರ ಯಾಕೆ ಮಾಡ್ಕೊಂಡಿದ್ದೀರಿ? ನೀವು ಮಾಡ್ತಾ ಇರೋ 420 ಕೆಲಸ ಸರಿ ಇಲ್ಲ, ಅದಕ್ಕೆ ಭಯ ನಿಮ್ಗೆ, ಅದಕ್ಕೆ ಜನರು ಹೊಡಿಬೋದು ಅನ್ನೋ ಭಯ ಇದೆ. ನಾವು ನ್ಯಾಯ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದೀವಿ. ಇಲ್ಲಿ ಯಾರು ಬಂದೂಕು ಮಿಷಿನ್ ಗನ್ನು ಹಿಡ್ಕೊಂಡು ನಿಂತಿಲ್ಲ. ನಾವ್ ಏನಿದ್ರು ಅನ್ನ ಹಾಕೋರು, ನಿಮ್ಗೆ ಅನ್ನಕ್ಕೆ ನಿಯತ್ತಾಗಿರಿ ನೀವು. ಅದು ಬಿಟ್ಟು ಅಕ್ವೇರ್ ಮಾಡ್ತಾರಂತೆ, ಏನೋ ಸ್ಮಾರ್ಟ್ ಸಿಟಿ ಮಾಡ್ತಾರಂತೆ, ಉದ್ಧಾರ ಮಾಡ್ಬೇಕು ಅಂದ್ರೆ ಇಲ್ಲಿ ಗೌರ್ಮೆಂಟ್ ಸ್ಕೂಲ್, ಏಡೆಡ್ ಸ್ಕೂಲ್ ಮಾತ್ರ ಇದೆ. ನಮ್ಗೆ ಗೌರ್ಮೆಂಟ್ ಸ್ಕೂಲ್ನ ಕಟ್ಸಿ, ಒಳ್ಳೆ ಐಫೈ ಗೌರ್ಮೆಂಟ್ ಸ್ಕೂಲ್ ಮಾಡಿ, ಒಳ್ಳೊಳ್ಳೆ ಟೀಚರ್ಸ್ನ ನೇಮಕ ಮಾಡಿ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಬ್ಬರೇ ಡಾಕ್ಟರ್ ಇರೋದು, ನೈಟ್ಗೆ ಒಬ್ರು ಡಾಕ್ಟರ್ನ ಹಾಕಿ, ಅವೆಲ್ಲ ಆಗಲ್ವಾ? ಅವೆಲ್ಲ ಅಭಿವೃದ್ಧಿ ಮಾಡಿ, ನೀರನ್ನ ಒಳ್ಳೊಳ್ಳೆ ನೀರು ಕೊಡಿ, ನಮ್ಗೆ ನೀರನ್ನ ಶುದ್ಧೀಕರಣ ಮಾಡಿ. ಅವೆಲ್ಲ ಆಗದಾದ್ಮೇಲೆ ಏನೋ ಸ್ಮಾರ್ಟ್ ಸಿಟಿ ನಮಗ್ ಬೇಡ ಸ್ವಾಮಿ. ನಾವೆಲ್ಲ ಸಮೃದ್ಧಿಯಾಗಿ ಚೆನ್ನಾಗಿದ್ದೀವಿ ನಮ್ಮ ಜೀವನದಲ್ಲಿ. ನಮ್ಗೇನ ಬೇಕು ಅಂದ್ರೆ ನಾವೇ ಕೇಳ್ತೀವಿ ನಿಮ್ಮನ್ನ, ನಮ್ಗಿಂತದ್ ಬೇಕು ಅಂತ. ನಾವು ಕೇಳ್ತಾ ಇಲ್ವಲ್ಲ, ಯಾಕೆ ನಮ್ಮನ್ನ ಹಿಂಗ್ ಅಯ್ಯೋ ಅನಿಸ್ತಾ ಇದೀರಿ? ಯಾಕೆ ನಮ್ಮನ್ನ ಓಡಾಡಿಸ್ತಾ ಇದೀರಿ? ಬೀದಿಯಲ್ಲಿ ಬಂದು ಮಕ್ಕಳು ಮರಿ ಎಲ್ಲ ಹಿಂಗ್ ನಿಂತ್ಕೋಬೇಕಾ? ಅವಶ್ಯಕತೆ ಇದೆಯಾ ನಿಮ್ಗೆ? ಜಮೀನು ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾವು ಯಾವ್ದು ಬಂದ್ಲು ಭೂಮಿ ಇಲ್ಲ. ನಾವು ರೈತರಾಗಿ, ರೈತರ ಮಕ್ಕಳಾಗಿ ರೇಷ್ಮೆ, ತೆಂಗು, ಬಾಳೆ, ಅಡಿಕೆ ಎಲ್ಲ ಬೆಳೀತಾ ಇದೀವಿ. ಇವತ್ತು ಯಾವುದೇ ಕಾರಣಕ್ಕೂ ನಾವು ಭೂಮಿ ಬಿಡಲ್ಲ. ಅವ್ರು ಏನೇ ಮಾಡಿದ್ರು ನಮ್ಮ ಹೆಣ್ಣಿನ ಮೇಲೆ ಅವ್ರು ಬಂದು ದಾಟ್ಕೊಂಡು ಹೋಗ್ಬೇಕು. ಅವ್ರ ಶಾಂತಿಯಾಗಿ ಕುಮಾರಸ್ವಾಮಿಯವರು ಬಂದವರಲ್ಲ, ಕುಮಾರಣ್ಣವರು ಆ ಥರ ಬಂದು ಕೇಳ್ಕೊಂಡು ಮಾಡ್ಬಿಟ್ಟು ರೈತರನ್ನ ಒಂದು ಒಗ್ಗಟ್ಟಾಗಿ ತಗೊಂಡೋದ್ರೆ ಅವ್ರಿಗೂ ಮರ್ಯಾದೆ ಉಳ್ಕೋತದೆ, ನಮಗೂ ಇದಾಯ್ತದೆ. ಅವ್ರು ಹಿಂಗೆ ಮಾಡ್ತಾ ಇದ್ರೆ ಆಯ್ತದೆ, ಇನ್ನ ಜಾಸ್ತಿನೇ ಆಯ್ತದೆ. ರೈತರು ರಚಿಕೆ ಕುತ್ಕೋತಾರೆ. ಅವ್ರಂಗ್ ನಾವು ಇಲ್ಲಿ ಮಾಡ್ತಾ ಇಲ್ಲ. 1.5 ವರ್ಷದಿಂದ ಕೂತಿದೀವಿ, ಅವತ್ತಿಂದ ಇಲ್ಲ. ಈಗ 2 ದಿನದಿಂದ ಬಂದು ಕೂತವ್ರೆ. ಅವ್ರು ಇದನ್ನ ಮಾಡಕ್ಕೆ, ಕಿತ್ತಾಪತ್ತಿ ಮಾಡಕ್ಕೆ ಈ ನ್ಯಾಯ ಮಾಡ್ತಾವ್ರೆ. ಮಾಡಿದ್ರು ನಾವು ಬಗ್ಗೋರಲ್ಲ. ನಾವ್ ಯಾವುದೇ ಕಾರಣಕ್ಕೂ ರೈತರು ಬಗ್ಗಲ್ಲ.
ಒಗ್ಗಟ್ಟಾಗೆ ಇರ್ತೀವಿ. ಬಂದಿಲ್ವಲ್ಲ ಅದಕ್ಕೆ ನಾವು ಹೇಳ್ತಾ ಇದೀವಿ, ಬಂದಿ ಏನಕ್ಕೆ ಒಂದು ಹೆಣ್ಮಕ್ಳು ಇಷ್ಟು ಗೋಳಾಡ್ತಾವ್ರಲ್ಲ ಅಂತ ಬಂದಿ ಅವ್ರಿಗೆ ಕರುಣೆ ಇದ್ರೆ ಬರ್ಬೇಕು. ಇವಾಗ ಕುಮಾರಣ್ಣ ಬಂದ್ ಕೇಳಿದ್ರಲ್ಲ, ಅವರು ಆತರ ಬಂದ್ ಕೇಳ್ಬೇಕಾಯ್ತು. ನಾವೇನ್ ಮಾಡ್ಬಿಟ್ಟಿದ್ದು, ಏನ್ ಮಾಡಕ್ಕಾಯ್ತಾಯ್ತು? ಬಂದ್ ಕೇಳಿದ್ರೆ ಹೇಳವೆ, ಉತ್ತರ ಕೊಡವೆ. ತೀರ್ಥಹಳ್ಳಿಯಿಂದ ಬಂದಿದ್ದೀನಿ, ಕುವೆಂಪು ಊರಿಂದ. ಇಲ್ಲಿ ಕೆಲವರು ಹೇಳ್ತಾರೆ ಈ ಹಣ ಕೊಟ್ಟು ಎಲ್ಲ ಕರೆಸ್ತಾರೆ ಅಂತ. ಅಂಥದ್ದು ಯಾವುದೂ ಇಲ್ಲ, ನನಗೆ ಯಾರು ಕರೆ ಕೊಟ್ಟು ಬಂದಿಲ್ಲ, ಸಾಮಾನ್ಯ ವ್ಯಕ್ತಿ ನಾನು. ಇವರು ಏನೋ ಸುಮ್ಮನೆ ಇದು ಬೆಂಗಾಡು ಅದು ಇದು ಬೋರ್ಡ್ ಭೂಮಿ ಅಂತ ಹೇಳ್ತಿದ್ರು, ಅದನ್ನ ನೋಡ್ಬೇಕು ಅನ್ನೋದಕ್ಕೋಸ್ಕರ ಅಲ್ಲಿಂದ ಬಂದಿದ್ದೀನಿ ನಾನು, ತೀರ್ಥಹಳ್ಳಿಯಿಂದ. ಆದರೆ ಪ್ರತಿ ಮನೆಯಲ್ಲಿ ತಿರುಗಿದ್ದೀನಿ ನಾನು ಮೊನ್ನೆ. ಇದು ನಮ್ಮ ಮಲೆನಾಡಿಗಿಂತ ಹೆಚ್ಚಿನ ಸಮೃದ್ಧಿಯಾದ ಪ್ರದೇಶ ಇದು. ಅಷ್ಟು ಖುಷಿ ಆಯ್ತು ನನಗೆ ನೋಡಿ. ಇದನ್ನು ಮಾಡಿದ್ರೆ ಇದೆಯಲ್ಲ, ನಿಜಕ್ಕೂ ಅವ್ರ ಹೆಸರು ಕೆಡಿಸಿರ್ತಾರೆ. ಏನೋ ಆಕಸ್ಮಿಕವಾಗಿ ಒಂದು ಹುದ್ದೆ ಸಿಕ್ಕಿದೆ, ಆ ಹುದ್ದೆ ಕಳ್ಕೊಳ್ತಾರೆ. ಇದು ಶಾಪ, ರೈತರ ಶಾಪ ಗ್ಯಾರಂಟಿ ತಟ್ಟುತ್ತೆ. ಅದನ್ನು ಮಾತ್ರ ಅವ್ರನ್ನ ನೆನ್ಪಿಟ್ಕೊಂಡಿರ್ಬೇಕು. ಆದ್ದರಿಂದ ದಯವಿಟ್ಟು ಅವರಿಗೂ ಕೈ ಮುಗಿದು ಕೇಳ್ತಾ ಇದ್ದೀನಿ, ಈ ಯೋಜನೆಯಿಂದ ದೂರ ಸರಿಯೋದು ಒಳ್ಳೆಯದು. ನಮ್ಮ ಅಣ್ಣ ತಮ್ಮದಿ 4 ಜನ 20 ಎಕರೆ ಇದೆ, ಒಂದು 10,000 ಅಡಿಕೆ ಗಿಡ ಇದೆ, ಒಂದು 5,000 ತೆಂಗಿನ ಗಿಡ ಇದೆ. ನಾವು ನೆಮ್ಮದಿಯಾಗಿದ್ದೀವಿ. ನಮ್ಗೆ ಇದೇ 5,000 ಜೀವನ. ನಮಗೆ ಸರ್ಕಾರಿ ಸವಲತ್ತು ನಮಗೇನು ಬೇಕಿಲ್ಲ. ನಾವು ಮಾಡ್ಕೊಂಡಿದ್ದೀವಿ, ಪಂಪ್ ಸೆಟ್ ಮಾಡ್ಕೊಂಡಿದ್ದೀವಿ. 200 ಅಡಿ 300 ಅಡಿ ಹಾಕಿದ್ರೆ ಒಳ್ಳೆ ನೀರು, ಒತ್ತೇಚಿ ಮೋಟ್ರು, ಎಂಥ ನೀರು ಎಲ್ಲ ಪಂಪ್ ಸೆಟ್ಗಳು. ಯಾವ ಡ್ಯಾಮು ಮಾಡಿ ನಮ್ಗೆ ನೀರು ಬಿಟ್ಕೊಡಲಿಲ್ಲ ಅವರು. ಎಲ್ಲ ಕ್ಲೀನಾಗಿದ್ದೀವಿ, ಎಲ್ಲ ರೈತರೆಲ್ಲ ಕ್ಲೀನಾಗಿದ್ದೀವಿ. ಆಮೇಲೆ ಪಾಪ ನಮ್ಮ ಭಾಗದಲ್ಲಿ ಎಷ್ಟೋ ಜನ, ಒಂದು 100 ಭಾಗದಲ್ಲಿ ಒಂದು 10% ಜಮೀನಿಲ್ಲ ಅವ್ರಿಗೆ. ಅವ್ರು ನಮ್ಮ ಹತ್ರ ಮಾಡ್ಕೊಂಡು ದನ ಕರುಗಳು ಸಾಕೊಂಡು, ಆಡು ಸಾಕೊಂಡು, ಕೋಳಿಗಳು ಸಾಕೊಂಡು ಅವರು ಚೆನ್ನಾಗವ್ರೆ. ಅವರು ಪಾಪ ಅಳುತ್ತಾರೆ, ನೀವೇನಾದರೂ ಮಾಡಿ ಜಮೀನು ಕೊಡಬೇಡಿ, ಜಮೀನು ಬಿಡಿಸ್ಕೊಳ್ಳಿ, ನಾವು ನಿಮ್ಮನ್ನ ನಾವು ತಿಂತಾ ಇದ್ದೀವಿ. ಸುಮಾರು ಒಂದು 16 ತಿಂಗಳಿಂದ ವನವಾಸ ಬೀಳ್ತಾ ಇದ್ದೀವಿ ಇಲ್ಲಿ. ನಮ್ಮ ತಿಳಿದ MLA ಬಾಲಕೃಷ್ಣ ಒಂದು ದಿವಸನೂ ಬರಲಿಲ್ಲ ಇಲ್ಲಿ. ಮೇಡಮ್ ಅವರೇ, ಜಮೀನು ಹೋಗೋದು ಒಂದೇ ಅಲ್ಲ, ನಾವು ಪೂರ್ತಿ ಅಸ್ತಿತ್ವನೇ ಕಳ್ಕೊತೀವಿ. ನಮ್ಮ ಮಕ್ಕಳನ್ನ ಕಳ್ಕೊತೀವಿ, ನಮ್ಮ ಮನೆ ಕಳ್ಕೊತೀವಿ, ನಮ್ಮ ನಂಟರಿಸ್ತರನ್ನ ಕಳ್ಕೊತೀವಿ. ಆಮೇಲೆ ನಾವು ಹಾಳಾಗೋಯ್ತೀವಿ. ಆಮೇಲೆ ನಮ್ಮ ತಾಯಿ ತಂದೆ, ನಮ್ಮ ಮುತ್ತಾತಿರು ಸಮಾಧಿಗಳವೆ, ಅವ್ರ ನೆನಪಿರಲ್ಲ ನಮಗೆ. ಇವ್ರು ಕೊಡೋ ಬಿಡ್ಕಾಸು ನಮ್ಗೆ ನಾವೇ ಕೊಂಡ್ಕೊಂಡಿದ್ದೀವಿ. 1 ಕೋಟಿ ಕೊಟ್ಟು ಜಮೀನ, ಒಂಚೂರು ನಾವು 10 ಕೋಟಿ ಕೊಟ್ಟರು ನಮ್ಮ ದುಡ್ಡಿನ ಮೇಲೆ ಆಸೆ ಇಲ್ಲ. ನಾವು ಏನು ಮಾತಾಡಿಲ್ಲ ಮೇಡಮ್. ಪ್ರಜೆಗಳದ್ದು ಅವ್ರು ಏನು ಆಲಿಸಿ ಕೇಳಬೇಕು. ಏನು ಇಲ್ಲಿ ಎಷ್ಟು ಜನ ಅವ್ರೆ, 80% ಅವರ, 20% ಅವರ, ಕೊಡೋಂಥ ರೈತರು ಎಷ್ಟು ಜನ ಅವ್ರೆ, ಕೊಡದಿದ್ದಂಥ ರೈತರು ಎಷ್ಟು ಜನ ಅವ್ರೆ ಅಂತ ತಿಳ್ಕೊಬೇಕು. ಇಲ್ಲಿ ಅವರು ಎಲ್ಲ ಯಾರ ಹೇಳೋದನ್ನ ಕೇಳೋಂಥದ್ದಲ್ಲ. ಅವ್ರಿಗೂ ಮಕ್ಕದ ಮೇಲೆ ಕಣ್ಣು ಇದೆ ಅಲ್ವಾ, ರೈತರ ಪರ ಕೇಳಬೇಕು ಅಂತ. ಅವ್ರನ್ನ ಮಾಡ್ಬೇಕು ಅಂದ್ರೆ ಒಂದೇ ಜಿಲ್ಲೆ ಒಳಗಾಗ್ಲಿ 14 ಜಿಲ್ಲೆ ಒಳಗಾಗ್ಲಿ ಮಾಡ್ಬಿಟ್ರೆ ಮುಖ್ಯಮಂತ್ರಿ ಆಗಲ್ಲ. ಎಷ್ಟು ಜಿಲ್ಲೆಗಳವೋ, ಎಷ್ಟು ಪ್ರಜೆಗಳವರೋ ಅಷ್ಟೆಲ್ಲ ಆಗ್ತಿದ್ರೆ ಮಾತ್ರ ಅವ್ರು ಮುಖ್ಯಮಂತ್ರಿ ಆಗೋದು. ಮುಖ್ಯಮಂತ್ರಿ ಸ್ಥಾನ ಅಂದ್ರೇನು? ಒಂದು ರಾಜಸ್ಥಾನ, ಒಂದು ರಾಜ ದರ್ಬಾರ್ ಮಾಡಕ್ಕೆ, ಪ್ರಜೆಗಳನ್ನ ನೋಡ್ಕೊಳಕ್ಕೆ, ಅವ್ರನ್ನ ಕಾಪಾಡ್ಬೇಕೆ, ಸುಖ ಸಂತೋಷನ ಕೇಳ್ಕೊಂಡು ಅವ್ರನ್ನ ಏನ್ ಕಷ್ಟದವರೋ ಏನ್ ಸುಖವಾಗವರೋ ಅವ್ರನ್ನ ಆಲಿಸಿ ಪಾಲನೆ ಮಾಡಕ್ಕೋಸ್ಕರ ನಾವು ರಾಜರು ಮಾಡಿರೋದು, ಮುಖ್ಯಮಂತ್ರಿ ಸ್ಥಾನ ಮಾಡೋದು. ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಕೇಳಬೇಕು. ನಾವು ಕರೆದಿದ್ವಿ, ನಾವು ಕಲ್ಲ ಹೊಡೆಯಲ್ಲ, ಮಟ್ಟೆಲ್ ಹೊಡಿತಾರೆ ಅಂತ ಅದ್ರ ಹೊಡೆಯಲ್ಲ, ಬನ್ನಿ ಡೈರೆಕ್ಟ್ ಮುಖಾಮುಖಿ ಮಾತಾಡಿ, ರೈತರ ಪರ ನಿಲ್ಲಿ, ರೈತರಿಗೆ ಏನ್ ಬೇಕು ಏನ್ ಬೇಡ ಅನ್ಸಿ ಕೇಳಿ. ಇವತ್ತು ನೀರು ನಮ್ಗೆ ಕುಡಿಯಕ್ಕೆ ಇಲ್ಲಿ ಸಿಗ್ತದೆ. ಬೆಂಗಳೂರು ನಿಮ್ ಕೈ ನೀರು ಕೊಡಕ್ ಆಗ್ತಾ ಇಲ್ಲ ಕುಡಿಯಕ್ಕೆ, ಕೊಚ್ಚೆ ನೀರು ಕುಡಿತಾವ್ರೆ. ಮೈಸೂರು ಕೊಡ್ತಾ ಇದ್ರೆ ಅದ್ರ ಕೊಚ್ಚೆ ನೀರು ಕುಡಿತಾರೆ. ಆದ್ರೆ ನಾವು ಪರಿಶುದ್ಧವಾಗಿ ನೀರು ಕುಡಿತೀವಿ. ಏನ್ಕಾಗಿ? ನಾವು ಇಲ್ಲಿ ಭೂಮಿ ತಾಯಿನ ಕಾಪಾಡ್ತಾ ಇರೋದಕ್ಕೆ, ಅಂದ್ರೆ ಮರಗಳನ್ನ ಬೆಳೆಸ್ತಾ ಇರೋದಕ್ಕೆ, ಗಿಡಗಳನ್ನ ನೆಡ್ಸ್ತಾ ಇರೋದಕ್ಕೆ. ಭೂಮಿ ತಾಯಿಲಿ ನಮ್ಗೆ ಪ್ರಕೃತಿನ ಬೆಳೆಸ್ತಾ ಇದೀವಲ್ಲ, ಅದಕ್ಕೋಸ್ಕರ ಮಳೆ ಬೆಳೆ ಆಗೋದ್ಕಿಂತ ನಮ್ಮ ಭೂಮಿಲಿ ಹಸುರಾಗಿದೆ. ಆ ಹಸುರನ್ನ ಕಿತ್ಕೊಳಕ್ ಹೋಗ್ಬೇಡಿ. ಊಟ ತಿನ್ಬೇಕು ಅಂದ್ರೆ ಪ್ರಕೃತಿ ಬೇಕು, ಮಳೆ ಬರ್ಬೇಕಲ್ಲ, ಒಂದ್ ಗಾಳಿ ಬರ್ಬೇಕಲ್ಲ. ಈಗ ಒಂದ್ ಗಾಳಿ ಮರ ಇಲ್ಲ ಅಂದ್ರೆ ಗಾಳಿ ಬರಲ್ಲ. ಪ್ರಕೃತಿ ಇರ್ಬೇಕು. ಪ್ರಕೃತಿ ಬೆಳೆಸೋದ್ರ ಮುಖಾಂತರ ಇರೋ ಭೂಮಿಯವ್ರಿಗೆ ವ್ಯವಸಾಯ ಮಾಡ್ತಾ ಇದೀವಿ. ನಿಮ್ಗೊಂದು ಮನವಿ ಮಾಡ್ತೀವಿ, ನಾವು ಬೈರ್ಮಂಗಲದಲ್ಲಿ ಹೋರಾಟ ಮಾಡ್ತಾ ಇದೀವಿ. ಇವಾಗ ಕುಮಾರಣ್ಣ ಅವರು ಹೆಂಗೆ ಬಂದು ನಮ್ ಕಷ್ಟ ಸುಖ ಕೇಳಿ ನಮ್ಗೇನೋ ಒಂದು ಆಶ್ವಾಸನೆ ಹೇಳ್ಬಿಟ್ಟು ಹೋದ್ರಲ್ಲ, ನೀವು ಹಂಗೆ ಯಾಕೆ ಬರ್ಲಿಲ್ಲ? ಬಂದು ಕೇಳ್ಬೇಕು ತಾನೇ, ರೈತರ ಕಷ್ಟ ಏನು, ಅವ್ರ ಹೆಂಗವ್ರೆ ಏನು, ಒಂದ್ಸಲನ ಬಂದವ್ರೇನವ? ನಾವು 1.5 ವರ್ಷದಿಂದ ಹೋರಾಟ ಮಾಡ್ತಾ ಇದೀವಲ್ಲ, ಒಂದಿನಾನ ಬಂದು ರೈತರ ಕಷ್ಟ ಏನು, ಹೆಂಗಿದ್ದೀರಿ, ಏನ್ ಮಾಡ್ತಾ ಇದೀರಿ, ಊಟಕ್ಕೆ ಏನ್ ಮಾಡಿದ್ರಿ, ನೀರ್ಗೆ ಏನ್ ಮಾಡಿದ್ರಿ, ನಿಮ್ ಕಷ್ಟ ಏನು, ಸುಖ ಏನು? ಮುಖ್ಯಮಂತ್ರಿ ಆಗಿ ಅದನ್ನು ಕೇಳೋ ಅಷ್ಟು ಹಕ್ಕಿಲ್ವಾ ಅವ್ರಿಗೆ? ಓಟ್ ಹಾಕಿ ನಾವು ಮಾತ್ರ ಸೀಟ್ ಕೊಡ್ಬೋದು, ಗೆಲ್ಸ್ಬೋದು. ನಮ್ ಕಷ್ಟ ಸುಖ ಕೇಳಕ್ಕೆ ಅವ್ರಿಲ್ವಾ? ನಮ್ದು ಬರೀ 30 ಕುಂಟೆ ಇದೆ ಸ್ವಾಮಿ. ನಾವು ತೆಂಗಿನ ತೋಟ, ಅಡಿಕೆ ತೋಟ, ಹಸು ಕಟ್ಕೊಂಡಿದೀವಿ. 4 ಜನ, 4 ಹಸು ಅವೆ, ಹಾಲು ಕರಿತೀವಿ, ಜೀವನ ಮಾಡ್ತೀವಿ. ನಮ್ ಜೀವನ ನಾವು ಮಾಡ್ತಾ ಇದೀವಿ. ಆದ್ರೆ ನೀವೇನ್ ಮಾಡ್ತಾ ಇದೀರಿ? ಬಡವ್ರ ಹೊಟ್ಟೆ ಮೇಲೆ ಹೊಡೆಯೋದು, ಜಮೀನ್ ಕಿತ್ಕೊಳ್ಳೋದು, ಇದನ್ನ ಮಾಡ್ತಾ ಇದ್ದೀರಾ. ಯಾಕೆ ಸ್ವಾಮಿ ಆ ತರ ಮಾಡ್ತಿದ್ದೀರಾ? ಅದು ಬೇಡ ಸ್ವಾಮಿ. ಬಡವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ.
ನಮ್ಮ ಜಮೀನು ನಮಗೆ ಬಿಟ್ಕೊಟ್ಬಿಡಿ. ನೀವು ಅಕ್ವೈರು ಅಂತ ಮಾಡ್ತಿದ್ದೀರಲ್ಲ ಅದನ್ನ ಸ್ಟಾಪ್ ಮಾಡ್ಬಿಡಿ. ನಮ್ಮ ಜೀವನ ನಾವು ಮಾಡ್ಕೊತೀವಿ ಸರ್. ನಾವು ಏನು ಮಾಡೋಣ ಅಂದ್ರೆ ಇವಾಗ 1.5 ವರ್ಷದಿಂದ ಕಾಯ್ತಾ ಇದ್ದೀವಿ. ಒಬ್ಬರು ಬರಲ್ಲ. ಕುಮಾರಸ್ವಾಮಿ ಬಂದರು, ಕೇಳಿದ್ರು, ನೋಡಿದ್ರು. ನಾವು ನಮ್ಮ ಭೂಮಿ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಕೊಡಬೇಕು, ನಮ್ಮ ಮಕ್ಕಳು ಕೊಡಬೇಕು. ನಾವು ಕಾದಿ ಸಾಕಾಗದೆ. ಇವ್ರೇನೋ ಬಂದು ನಮ್ಮನ್ನ ಆ ಬಾಲಕೃಷ್ಣ ಬಂದು ಓಟ್ ಹಾಕ್ರಾಕ ಅಂತ ಮನೆ ಒಳಗೆ ಕೇಳಿದ್ರು ಅವರು ಊರುಗಳಲ್ಲಿ. ಕುಮಾರಸ್ವಾಮಿ ಬಂದರು ಮಾತಾಡ್ಬೇಕಾಯ್ತು. ಅವ್ರಿಗೆ ಧೈರ್ಯ ಇಲ್ವ ಬರೋಕ್ಕೆ? ಬಂದರೆ ನಾವು ಹೊಡೆದು ಬಿಡ್ತೀವ? ಹೊಡೆಯಲ್ಲ ಗಿಡಿಯಲ್ಲ, ಏನು ಮಾಡಲ್ಲ ನಾವು. ಅವ್ರಂದು ನೋಡಿ ಕುಂತಿರ್ತೀವಿ, ಎರಡು ಮಾತಾಡ್ಕೋತೀವಿ, ನಿಮ್ಮ ಜಮೀನು ನಿಮ್ಗೆ ಬಿಡ್ತೀವಿ ಅಂದ್ಬಿಟ್ಟು ನಮ್ಮ ಪಾಡಿಗೆ ನಾವು ಹೋಯ್ತೀವಿ. 15 ಲಕ್ಷ ಸಸಿನ ನೆಡಬೇಕು ಅಂತ ಕರ್ನಾಟಕ ಸರ್ಕಾರ ಹೊರಟಿದೆ. ಬಟ್ ಅದನ್ನ 15 ಲಕ್ಷ ಸಸಿನ ನೆಟ್ಟಿ ಬೆಳವಣಿಗೆ ಮಾಡೋಕ್ಕೆ ಒಂದು 30 ವರ್ಷ ಮಿನಿಮಮ್ ಬೇಕೇ ಬೇಕು. ಇಲ್ಲಿ ಆಲ್ರೆಡಿ 15ರಿಂದ 30 ಲಕ್ಷ 40 ಲಕ್ಷ ಸಸಿ ಮರಗಳಿವೆ. ಅದು ಒಂಥರ ಮರ ಇಲ್ಲ, ತೆಂಗು ತುಂಬಾ ಹಲವಾರು ಥರ ಮರ ಸಸಿ ತುಂಬಾ ಇದೆ. ಫಲವತ್ತಾದ ಭೂಮಿ. ಇದನ್ನ ಬಿಟ್ಟು ಬೇರೆ ಕಡೆ ಮಾಡಿದ್ರೆ ತುಂಬಾ ಉಪಯೋಗ ಆಗುತ್ತೆ. AICT ಉಪಯೋಗ ಇದೆ. ಅದು ಇಂಡಿಯನ್ ಫಸ್ಟ್ AICT ಅಂತ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದು ಬೇಕು ಅಂತ ನಮಗೆ ಅನ್ಸುತ್ತೆ. ಅದು ಎಲ್ಲಿ ಬೇಕು? ಇದು ಫಲವತ್ತಾಗಿರೋ ಭೂಮಿ ಇಲ್ಲೆಲ್ಲ ಮಾಡುವಂತಕ್ಕಂಥದ್ದು. ಇದನ್ನ AICT ಮಾಡ್ಬೇಕಾಗಿರೋದು. ಈಗ ನಾನು ಈ ಕರ್ನಾಟಕದಲ್ಲಿ ಹೇಳ್ಬೇಕು ಅಂತಂದ್ರೆ, ಈಗ ಟೊಯೋಟಾದಲ್ಲಿ ಕೆಲಸ ಮಾಡ್ತಾ ಇದಾರೆಲ್ಲ ಬೇರೆ ಕಡೆಯಿಂದ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಕರ್ನಾಟಕದ ಹಲವಾರು ಭಾಗದಿಂದ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದಿಂದ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಈ AICTನ ಇಲ್ಲಿ ಫಲವತ್ತಾಗಿರೋ ಭೂಮಿಯಲ್ಲಿ ಮಾಡೋದನ್ನ ನಿಲ್ಲಿಸಿ ಉತ್ತರ ಕರ್ನಾಟಕ ಸೈಡ್ ಮಾಡಿದ್ರೆ ತುಂಬಾ ಉಪಯೋಗ ಆಗುತ್ತೆ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತೆ ನಮ್ಮ DK ಶಿವಕುಮಾರ್ ಸರ್ ನಮ್ಮ ಬಿಡದಿ ಭಾಗಕ್ಕೆ ಮಾತ್ರ CM ಸರ್ ಅಲ್ಲ, ಇಡೀ ಕರ್ನಾಟಕಕ್ಕೆ CM. ನೀವು ಇದನ್ನ ಮನ್ಸ್ಕಾಕೊಬೇಕು. ನಾನು ಇಡೀ ಕರ್ನಾಟಕಕ್ಕೆ CM, ನಾನು ಇಡೀ ಕರ್ನಾಟಕಕ್ಕೆ ಒಳ್ಳೇದು ಮಾಡಬೇಕು. AICT ಮಾಡಿದ್ರೆ ಏನಾಗುತ್ತೆ ಅದನ್ನ ಸ್ವಲ್ಪ ಥಿಂಕ್ ಮಾಡಬೇಕು. ಹೌದು, ನಾವು AICT ಮಾಡಿದ್ರೆ ಇಂಡಿಯಾಗೆ ಫಸ್ಟ್ AICT ನಮ್ದು ಕರ್ನಾಟಕದಿಂದ ಬರುತ್ತೆ ಅನ್ನೋದು ಅವ್ರ ಮನಸ್ಸಲ್ಲಿದೆ. ಸರ್ ಅದನ್ನ ಮಾಡಲಿ ಸರ್. ಇಲ್ಲಿ ಬಿಡದಿ ಭಾಗದಲ್ಲಿ ಎಷ್ಟೋ ಭೂಮಿ ಇದೆ, ಫಲವತ್ತಾಗಿರೋ ಭೂಮಿ ಇದೆ, ಮತ್ತೆ ಎಷ್ಟು ಮರ ಗಿಡ, ಎಷ್ಟು ಜನ ರೈತರು ಜೀವನ ಮಾಡ್ತಾ ಇದ್ದಾರೆ ಅಂತ ನಾವು ಬಂದು ನೋಡ್ಬೇಕಿಲ್ಲಿ. ನಾವಿಲ್ಲಿ ಹೋರಾಟ ಸ್ಟಾರ್ಟ್ ಮಾಡಿ ಒಂದು 2 ವರ್ಷ ಹತ್ರ ಆಯ್ತು. 2 ವರ್ಷದಿಂದ ಒಬ್ರು ಬಂದಿಲ್ಲ ಇಲ್ಲಿ ನಮ್ಮ ರೈತರನ್ನ ಕೇಳೋದಕ್ಕೆ. ಮತ್ತೆ ಇವಾಗ ಒಂದು 3 ದಿನದಿಂದ ನಾನು ಹೇಳ್ಬಾರ್ದು, ಯಾಕೆಂದ್ರೆ ನಮ್ಗೆ ಇಲ್ಲಿ ಎಲ್ಲ ಒಂದೇ ಊರು, ಪರ ಇರೋರು ಒಂದೇ ಊರು, ವಿರೋಧ ಇರೋರು ಒಂದೇ ಊರು. ಏನಾಗಿದೆ ಅಂದ್ರೆ ಒಂದು 2 ದಿನದಿಂದ ಆ ಕಡೆ ಅವರು ಹೋರಾಟ ಮಾಡ್ತಾರೆ. ನಮ್ಗೆ ಭೂಸ್ವಾಧೀನ ಬೇಕು, ನಮ್ಗೆ ಉಪಯೋಗ ಆಗ್ಬೇಕು. ನಾವು ರೇಷ್ಮೆ ಬೆಳಿತಾ ಇದೀವಿ, ಹಾಲು ಹಾಕ್ತಿವಿ, ಮನೆಗೆ ಏನ್ ತರಕಾರಿ ಬೇಕು ಅದನ್ನೆಲ್ಲ ನಾವೇ ಬೆಳ್ಕೊಂತೀವಿ. 70 ಸಸಿ ಐತಿ, ತೆಂಗಿನ ಮರ ಹಾಕೊಂಡಿದೀವಿ. ರೇಷ್ಮೆ ಬೆಳೆದು ನಾವು ಒಂದು 3 ತಿಂಗಳಿಂದ 3 ಬೆಳೆ ಕರೆಕ್ಟಾಗಿ ಬೆಳಿತೀವಿ, ಎಲ್ಲ ಸ್ವಲ್ಪ ಇದು ಮಾಡಿ. ನಾವು ಯಾವುದೇ ಕಾರಣಕ್ಕೂ ಇವರು 2.25 ಕೋಟಿ ಅಂತ ಹೇಳ್ತಾ ಇದ್ದಾರೆ. 2.25 ಕೋಟಿ ಎಲ್ಲ 20 ಕೋಟಿ ಕೊಟ್ಟರು ನಾವು ಕೊಡೋದಿಲ್ಲ. ಬಟ್ ಪ್ರೆಸೆಂಟ್ ಇವಾಗ ಎಲ್ಲ ಏನ್ ಮಾಡ್ತಾರೆ ಗೊತ್ತಾ? ಭೂಮಿ ಮಾರ್ಬಿಟ್ಟು ದುಡ್ಡು ಬಂತು ಅಂದ್ರೆ ಬುದ್ಧಿವಂತರು ಹೋಗಿ ಭೂಮಿ ತಗೋತಾರೆ. ಇಲ್ಲ ಅಂತಾರೆ ಆಲ್ಮೋಸ್ಟ್ ಅವ್ರಿಗೆ ಕಷ್ಟ ಇದೆ. ಇಲ್ಲಿ ಕಷ್ಟ ಇಲ್ಲದೆ ಇರೋರು ಮಾತ್ರ ಭೂಮಿ ತಗೊಳ್ಳೋದು. ಕಷ್ಟ ಇರೋರು ಏನ್ ಮಾಡ್ತಾರೆ ಅಂತಂದ್ರೆ, ಮಗಳಿದ್ರೆ ಮಗಳು ಮದುವೆ ಮಾಡ್ತಾರೆ, ಮನೆ ಇಲ್ಲ ಅಂದ್ರೆ ಮನೆ ಕಟ್ಟಿಸ್ತಾರೆ. ಮಗ ಇದ್ರೆ ಅಪ್ಪ ನನ್ಗೊಂದು ಕಾರ್ ಬೇಕಲ್ಲಪ್ಪ ಅಂತ ಕೇಳ್ತಾನೆ, ಗಾಡಿ ಬೇಕು ಅಂತ ಕೇಳ್ತಾನೆ. ಮದುವೆ ಮಾಡಿ ಮನೆ ಕಟ್ಸಿ ಖಾಲಿ ಆಗೋಯ್ತು. ಮಿಕ್ಕಿದ ಜೀವನ ಏನ್ ಮಾಡ್ತಾರೆ ಅವರು? ಒಡವೆ ಮಾಡ್ಸ್ಕೊಂತಾರೆ, ಒಂದ್ 3 ತಿಂಗಳು ಜಮಾನ ಮಾಡ್ತಾರೆ. ಎಲ್ಲ ಮದುವೆಗೆ ಏನು ಒಡವೆ ಹಾಕೊಂಡು ಜೋರಾಗಿ ಹೋಯ್ತಾರೆ, ಬರ್ತಾರೆ. ಜಮಾನ 3 ತಿಂಗಳು ಮುಗ್ದೋಯ್ತು. ಮತ್ತೆ ಆಮೇಲೆ ಇನ್ನ 3 ತಿಂಗಳು ಆದ್ಮೇಲೆ ಜಮೀನ್ ಇರಲ್ಲ. ಜಮೀನ್ ಇದ್ರೆ ಮತ್ತೆ ಅಯ್ಯೋ ಬಿಡು ಸಂಪಾದನೆ ಮಾಡ್ತೀನಿ, ನಾನು ಏನೋ ಒಂದು ಬೆಳಿತೀನಿ, ಇಲ್ಲ ಕೆಲ್ಸಕ್ಕೆ ಏನೋ ಮಾಡ್ತೀನಿ ಅನ್ನೋ ಧೈರ್ಯ ಇರ್ತದೆ. ಭೂಮಿ ಇದ್ರೆ ಭೂಮಿ ಕೊಟ್ಬಿಟ್ಟು ಏನ್ ಮಾಡ್ತಾರೆ ಅವರು? ಅದನ್ನ ನಾವು ಹೇಳಕ್ ಇಷ್ಟಪಡ್ತೀನಿ. ನಾವು ಯಾವುದೇ ಕಾರಣಕ್ಕೂ ಭೂಮಿನ ಕೊಡಲ್ಲ, ನಮ್ಮ ಭೂಮಿನ ಉಳಿಸ್ಕೊಳ್ತೀವಿ. ಈಗಿನ ಯೂತ್ಸ್ಗೆ ಹೇಳೋದು ಏನಂತ ಅಂದ್ರೆ, ಭೂಮಿನ ಸಂಪಾದನೆ ಮಾಡೋದು. ಭೂಮಿ ಅಲ್ಲ, ಕಾರನ್ನ ನೀವು ಇವತ್ತಲ್ಲ ನಾಳೆ ಸಂಪಾದನೆ ಮಾಡ್ಬೋದು. ಭೂಮಿನ ಕಳ್ಕೊಂಡ್ಮೇಲೆ ಮತ್ತೆ ತಗೊಳ್ಳೋಂಥದ್ದು ತುಂಬಾ ಕಷ್ಟ ಇದೆ. 3.5 ಎಕರೆ 4 ಎಕರೆ ತನಕ ಜಮೀನಿದೆ. ರೇಷ್ಮೆ ಬೆಳೀತಾ ಇದೀವಿ. ತಿಂಗಳ 40 ಮಟ್ಟ 50 ಮಟ್ಟ ರೇಷ್ಮೆ ಬೆಳಿತೀವಿ. ಹಸು ಐತೆ, ಹಾಲು ಹಾಕ್ತಿವಿ. ಮತ್ತೆ ತೆಂಗು ತೋಟ ಐತೆ. ತೆಂಗು ತೋಟದಲ್ಲೇ ರೇಷ್ಮೆ ಐತೆ. ಮತ್ತೆ ಸಪ್ರೇಟ್ ಅಡಿಕೆ ತೋಟನೂ ಐತೆ. ಇಷ್ಟರಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದೀವಿ. ಮಕ್ಕಳುಗಳು ಓದಿಸಿದೀವಿ, ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದೀವಿ. ಯಾರೋ ಹೇಳ್ತಾರೆ ಓದ್ಸಕ್ ಮಾಡ್ತೀವಿ, ಓದ್ಸಕ್ ಮಾಡ್ಬಿಟ್ಟು ಇವಾಗ ಓದಿನ ಮಕ್ಕಳುಗಳಿಗೆ ನ್ಯಾಯವಾಗಿ ಕೆಲಸ ಇದ್ರ ಧಾರವಾಡದಲ್ಲಿ ಬೀದಿಗಿಳಿದು ರಸ್ತೆಗಿಳಿದು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು. ಹಂಗೆಲ್ಲ ಕೆಲಸ ಕೊಡ್ಸೋದಕ್ಕೆ ನಾವು ಭೂಮಿ ಮಾರ್ಬಿಟ್ಟು ಮಕ್ಕಳುಗಳನ್ನ ಓದಿಸ್ಬೇಕಾ? ಕೆಲಸ ಸಿಗ್ತಿರೋದಕ್ಕೆ ಆದ್ರೂ ಭೂಮಿ ಆದ್ರೂ ಉಳಿಸಿದ್ರೆ ನಾಳೆ ದಿನ ಮಕ್ಕಳು ಖುಷಿ ಇಲ್ಲಾದ್ರೂ ಅವಲಂಬಿತ ಆಗಿ ಜೀವನ ಮಾಡ್ತಾರೆ. ಇರೋ ಭೂಮಿನ ಕಳ್ಕೊಂಡ್ಬಿಟ್ಟು ನಾವೆಲ್ಲ ಜೀವನ ಮಾಡ್ಬೇಕು ಮೇಡಮ್. ನಮ್ ವ್ಯವಸಾಯ ಬಿಟ್ರೆ ಇದೇನ್ ಕೆಲಸನೂ ಬರಲ್ಲ. ನಾವಿರೋ ಭೂಮಿ ಕಳ್ಕೊಂಡು ನಾವಲ್ಲಿ ರೇಟ್ ಕಾಯ ಕೆಲಸಕ್ಕೆ ಕಸ ಕೊಡ್ಸೋ ಕೆಲಸಕ್ಕೆ ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡಲ್ಲ. ಆಮೇಲೆ ಇನ್ನೊಂದು ಇದು ನಕಲಿ ರೈತರು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಅದಕ್ಕೆ ಆಧಾರ ಸಮೇತವಾಗಿ ಬಂದಿದ್ದೀವಿ. ಆಧಾರ್ ಕಾರ್ಡು ಪಾಣಿ ಸಮೇತವಾಗಿ ಸಾಕ್ಷಿ ತಗೊಂಡ್ ಬಂದಿದ್ದೀವಿ. ನಾವು ನಿಜವಾದ ರೈತರು ಅಂತ. ನಾವೇನು ಬಿರಿಯಾನಿ ತಿನ್ನಕ್ಕೆ 500 ರೂಪಾಯಿ 1,000 ರೂಪಾಯಿ ಕಾಸು ಇಸ್ಕೊಂಡು ನಾವೇನು ಹೋರಾಟ ಮಾಡಕ್ ಬರ್ಲಿಲ್ಲ. 1.5 ವರ್ಷದಿಂದ ನಾವು ರೈತರುಗಳೇ 100, 200 ನಮ್ ಕೈಲಾದಷ್ಟು ಹಾಕಿ ನಾವು ಅನ್ನ ರಸ ತಿನ್ಕೊಂಡು ನಾವು 1.5 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. DK ಶಿವಕುಮಾರ್ ಅವ್ರ ರೈತನ ಮಗ
ರೈತರ ಮಗ ಅಂತ ಹೇಳ್ಕೊಂಡವ್ರಲ್ಲ, ನಿಜವಾದ ರೈತರ ಮಗ ಆದ್ರೆ ರೈತರುಗಳು ಬೆಳೆ ಕೊಡ್ಲಿ. ಅನ್ನ ತಿನ್ನೋ ರೈತರಿಗೆ ಯಾವತ್ತು ಬೆಲೆ ಕೊಡ್ತಾರಲ್ವಾ? ನಿಜವಾದ ರೈತರ ಮಗ ಆದ್ರೆ ರೈತರುಗಳು ಬೆಲೆ ಕೊಟ್ಟು ನಮ್ಮ ಭೂಮಿಗಳು ನಮ್ಗೆ ಉಳಿಸ್ಕೊಟ್ಟು ಅವ್ರು ಬರ್ಬೇಕಿತ್ತು. ಅವ್ರು ಹೇಳ್ತಾರಲ್ವಾ, ಮುಂದದು ಯೋಚನೆ ಮಾಡಲ್ಲ, ಇನ್ನೊಂದು ಯೋಚನೆ ಮಾಡಲ್ಲ, ಇವತ್ತಿನ ಮಾತ್ರ ಯೋಚನೆ ಮಾಡ್ತೀನಿ ಅಂತ. ಇವತ್ತು ನಾವು ಅವಕಾಶ ಕೊಟ್ಟಿದ್ದೀವಿ, ಅವಕಾಶ ನಾವು ಬಳಸ್ಕೋಬೇಕಾಗಿತ್ತು. ರೈತರು ಮನಸ್ಸಲ್ಲಿ ಉಳ್ಕೊತಾ ಇದ್ರು ಅವರು, ರೈತರು ಮನಸ್ಸಲ್ಲಿ ಉಳ್ಕೊತಾ ಇದ್ರು. ಇವತ್ತು ಬಂದಿದ್ರು ಅವರು, ಬರ್ಬೇಕಿತ್ತು. ನಾವೇನ್ ಮಾಡ್ತಿದ್ವು ಅವ್ರಿಗೆ ಅಲ್ವಾ? ಎಲ್ಲೋ ಕುತ್ಕೊಂಡು ಯಾರೋ ಹೇಳದ್ ಮತ್ತೆ ಅವ್ರ ಪಾಪ ಇಡೀ ರಾಜ್ಯ ಜವಾಬ್ದಾರಿ ತಗೊಂಡವ್ರೆ. ಯಾರೋ ಮೊದ್ಲಿದ್ದವ್ರು ಹೇಳ್ದವ್ರು ಮತ್ತೆ ಅವ್ರ ಕೇಳೋದಲ್ಲ. 80% ರೈತರು ಒಪ್ಪವ್ರೆ, 20% ಒಪ್ಲಿಲ್ಲ ಅಂತ ಅನ್ನೋದ. ಇಲ್ಲಿ ಬಂದಿದ್ರೆ ಅವ್ರ ವಾಸ್ತವ ಏನು ಅನ್ನೋದು ಅವ್ರಿಗೆ ಗೊತ್ತಾಗಿರೋದು. ಬರ್ಬೇಕಿತ್ತು ಅವ್ರು. ಕುಮಾರಸ್ವಾಮಿ ಬಂದು ಕೂತಿದಾರಲ್ವ ಅವ್ರು, ಇವಾಗ ಅವ್ರ ಮೇಲೆ ಹೇಳ್ತಾ ಇದ್ರು ರೆಡ್ ಝೋನ್ ಮಾಡ್ಬಿಟ್ಟು ಅವ್ರು ಮಾಡಿದ್ದಾನೆ, ನಾನ್ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಅವ್ರು ಇವಾಗ ರಾಮನಗರ ಜಿಲ್ಲೆ ಮಾಡಿದ್ರು, ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಕುಮಾರಸ್ವಾಮಿ ಅವರು. ಇವಾಗ ಅದನ್ನೇ ಚೇಂಜ್ ಮಾಡೋ ಅಷ್ಟು ನಿಮ್ಗೆ ಅಧಿಕಾರ ವರ್ಚಸ್ ಐತೆ, ಜಿಲ್ಲೆ ಹೆಸರು ಚೇಂಜ್ ಮಾಡೋ ಅಷ್ಟು ಐತೆ. ಇವಾಗ ಅವ್ರು ರೆಡ್ ಝೋನ್ ಮಾಡಿರೋದನ್ನ ಗ್ರೀನ್ ಝೋನ್ ಮಾಡ್ರಿ. ನೀವು ಮುಖ್ಯಮಂತ್ರಿ ಆಗಿದ್ದೀರಲ್ವಲ್ರಿ, ಗ್ರೀನ್ ಝೋನ್ ಮಾಡಿ ರೈತರು ಉಳಿಸ್ಕೊಳ್ಳಿ. ರೈತರು ಉಳಿಸ್ಕೊಂಡ್ರೆ ಅವ್ರ ಮನಸ್ಸು ಮನೇಲಿ 2 ಮನೇಲೂ ಸ್ಥಾನ ಇದೆ ಕುಮಾರಸ್ವಾಮಿ ಅವ್ರಿಗೆ. ಅಲ್ಲ, ಡಿ ಕೆ ಶಿವಕುಮಾರ್ ಅವ್ರಿಗೆ ರೈತರು ಮನಸ್ಸಲ್ಲಿ ಉಳ್ಕೋತಾರೆ, ಮನೆಗಳಲ್ಲಿ ಉಳ್ಕೋತಾರೆ.